ನಮಸ್ಕಾರ, ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 9, 10 ಮತ್ತು 11 ಜೂನ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಜೂನ್ ಮೊದಲನೇ ವಾರದ ಕರೆಂಟ್ ಅಫೇರ್ಸ್ ನ ಕ್ವಿಜ್ ಅನ್ನು ಅಟೆಂಡ್ ಮಾಡಿಲ್ಲ ಅಂದ್ರೆ ನೀವು 1 ರಿಂದ 8ನೇ ದಿನಾಂಕದ ಕ್ವಿಜ್ ಅನ್ನು ಅಟೆಂಡ್ ಮಾಡಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಹೋಗಿ ಅಟೆಂಡ್ ಮಾಡಿ ನಿಮ್ಮ ಅಂಕಗಳನ್ನ ಕಾಮೆಂಟ್ ಮಾಡಬಹುದು ಬಂದು. ಸೊ ಈ ವಾರ ನಡೆದಿರತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ವಿಡಿಯೋ ಮಾಡಿದ್ರೆ ಅದರಲ್ಲಿ ಕ್ವಶನ್ಸ್ ಗಳನ್ನ ನಿಮಗೆ ಆ ಒಂದು ಕ್ವಿಜ್ ಅಲ್ಲಿ ಕೊಟ್ಟಿರ್ತೀನಿ. ಗೂಗಲ್ ಫಾರ್ಮ್ಸ್ ಅಲ್ಲಿ ಇರುತ್ತೆ, ಹೋಗಿ ಅಟೆಂಡ್ ಮಾಡಿ, ಇಮೇಲ್ ಐಡಿ ಹಾಕಿ ಅಟೆಂಡ್ ಮಾಡಬಹುದು. ನಿಮ್ ಸ್ಕೋರ್ ಕೂಡ ನೀವು ಪಡ್ಕೋಬಹುದು, ಒಂದು ಕಾಪಿಯನ್ನು ಕೂಡ ನಿಮಗೆ ಸೆಂಡ್ ಮಾಡಲಾಗುತ್ತೆ. ಸೊ ಎಕ್ಸಾಮ್ ಅಟೆಂಡ್ ಮಾಡಿ ಬಂದು ನಿಮ್ಮ ಅಂಕಗಳನ್ನ ಕಾಮೆಂಟ್ ಮಾಡಬಹುದು. ಇನ್ನು ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ ವಿಡಿಯೋನ ಪಾಸ್ ಮಾಡಿ ಡೀಟೇಲ್ಸ್ ಅನ್ನು ನೋಡ್ಕೊಳ್ಳಿ. ಪ್ರಶ್ನೆ 1, ಇತ್ತೀಚೆಗೆ ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕಾ ಮತ್ತು ಉಕ್ಕು ಸಚಿವರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಮೋದಿ 3.0 ಅಧಿಕಾರಾವಧಿ ಪ್ರಾರಂಭವಾಗಿದೆ. ಸಚಿವ ಸಂಪುಟದಲ್ಲಿ ಖಾತೆಗಳ ಹಂಚಿಕೆ ಕೂಡ ಆಗಿದೆ. ನಮ್ಮ ಕರ್ನಾಟಕದ HD ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಜೋಶಿ ಅವರಿಗೆ ಆಹಾರ, HDK ಅವರಿಗೆ ಭಾರಿ ಕೈಗಾರಿಕೆಯ ಹೊಣೆ. ಕೇಂದ್ರ ಮಂತ್ರಿಮಂಡಲದ ಸದಸ್ಯರಿಗೆ ಸೋಮವಾರ ಖಾತೆ ಹಂಚಿಕೆ ಮಾಡಲಾಗಿದ್ದು, ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಹಿರಿಯ ಮತ್ತು ಪ್ರಭಾವಿ ಸಚಿವರು ಈ ಹಿಂದಿನ ಖಾತೆಗಳಲ್ಲಿ ಮುಂದುವರಿದ್ದಾರೆ. HD ಕುಮಾರಸ್ವಾಮಿ ಅವರನ್ನ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನುಳಿದಂತೆ ಈ ಹಿಂದೆ ಸಂಸದೀಯ ವ್ಯವಹಾರಗಳ ಖಾತೆಯನ್ನು ನಡೆಸ್ತಾ ಇದ್ದಂತಹ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಆಹಾರ ಮತ್ತು ನಾಗರಿಕ ಪೂರೈಕೆ, ಗ್ರಾಹಕ ವ್ಯವಹಾರ ಮತ್ತು ನವೀಕೃತ ಹಾಗೂ ನೂತನ ಇಂಧನ ಸಂಪನ್ಮೂಲಗಳ ಖಾತೆಯನ್ನು ನೀಡಲಾಗಿದೆ. ಇನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಇಲಾಖೆ ರಾಜ್ಯ ಖಾತೆಯ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿ ಸೋಮಣ್ಣ ಅವರಿಗೆ ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆಯ ರಾಜ್ಯ ಸಚಿವ ಸ್ಥಾನಮಾನವನ್ನು ನೀಡಲಾಗಿದೆ. ಇಲ್ಲಿ ನೀವು ಕಾಣಬಹುದಾಗಿರ್ತದೆ. ಇನ್ನು ಕರ್ನಾಟಕ ನಮ್ಮ ವಿಧಾನ ಪರಿಷತ್ತಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥವ್ರು, ಕರ್ನಾಟಕದ ರೆಪ್ರೆಸೆಂಟೇಟಿವ್ ಆಗಿ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವರನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ಅವ್ರನ್ನು ಕೂಡ ಈ ಒಂದು ಪಟ್ಟಿಗೆ ಸೇರಿಸಬಹುದು, ಕರ್ನಾಟಕದಿಂದ ಸಚಿವ ಸ್ಥಾನಗಳನ್ನ ಪಡೆದಂತವ್ರು. ನೆಕ್ಸ್ಟ್, ಭಾರತದ ನೂತನ ವಿದೇಶಾಂಗ ಸಚಿವರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ 1 ಜೈಶಂಕರ್ ಅವರು. ಅವರೇ ಕಳೆದ ಆಡಳಿತದಲ್ಲೂ ಕೂಡ ಇದ್ರು, ಅವರೇ ಕಂಟಿನ್ಯೂ ಆಗ್ತಾರೆ. ಸೊ ಇಲ್ಲಿ ನೋಡ್ಬೋದು, ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಚಿವರಾಗಿರ್ತಾರೆ, ಅಮಿತ್ ಶಾ ಅವರು ಗೃಹ ಸಚಿವರು ಮತ್ತು ಸಹಕಾರ ಸಚಿವರು, ಜೈಶಂಕರ್ ಅವರು ವಿದೇಶಾಂಗ ವ್ಯವಹಾರಗಳ ಸಚಿವರು, ನಿತಿನ್ ಗಡ್ಕರಿ ಅವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು, ಕಳೆದ ಬಾರಿನೂ ಇತ್ತು, ಇದನ್ನು ಕಂಟಿನ್ಯೂ ಮಾಡ್ತಾರೆ. JP ನಡ್ಡಾ ಅವರು ಆರೋಗ್ಯ ರಸಗೊಬ್ಬರ ಸಚಿವರು, ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ನಿರ್ಮಲಾ ಸೀತಾರಾಮನ್ ಹಣಕಾಸು, ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ, ಮಾಹಿತಿ ಮತ್ತು ಪ್ರಸಾರ, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ, ಕಿರಣ್ ರಿಜಿಜು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತರ ವ್ಯವಹಾರ, ಮನೋಹರ್ ಲಾಲ್ ಖಟ್ಟರ್ ವಸತಿ ಮತ್ತು ನಗರ ವ್ಯವಹಾರಗಳು ಹಾಗೂ ವಿದ್ಯುತ್, ಪಿಯೂಷ್ ಗೋಯಲ್ ಅವರು ವಾಣಿಜ್ಯ ಮತ್ತು ಕೈಗಾರಿಕೆ, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು, ಜೀತನ್ ರಾಮ್ ಮಾಂಝಿ ಸಣ್ಣ ಮತ್ತು ಮಧ್ಯಮ ಉದ್ಯಮ ಈ ಖಾತೆ ಬರುತ್ತೆ. ಇನ್ನು ಜ್ಯೋತಿರಾದಿತ್ಯ ಸಿಂಧಿಯಾ ಸಂವಹನ ಮತ್ತು ಈಶಾನ್ಯ ಪ್ರದೇಶದ ಅಭಿವೃದ್ಧಿ, ಮನ್ಸುಖ್ ಮಂಡವಿಯಾ ಅವರು ಕಾರ್ಮಿಕ, ಉದ್ಯೋಗ ಮತ್ತು ಯೋಜನಾ ಮತ್ತು ಕ್ರೀಡಾ ಸಚಿವರಾಗಿ ಕೆಲಸವನ್ನ ಮಾಡ್ತಾರೆ. ಕರ್ನಾಟಕಕ್ಕೆ ಆಗ್ಲೇ ನಿಮ್ಗೆ ಹೇಳಿದಾಗೆ 5 ಉತ್ತಮ ಖಾತೆಗಳು ಲಭಿಸಿರ್ತವೆ, ನೀವು ಅದನ್ನ ನೋಡ್ಕೋಬಹುದಾಗಿರ್ತದೆ. ಈಗ ಆಲ್ರೆಡಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದನ್ನ ಟೆಲಿಗ್ರಾಮ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ತಪ್ಪದೆ ಇದ್ರ ಕಡೆ ಒಂಚೂರು ಗಮನ ಹರಿಸಿ ನೋಡ್ಕೊಳ್ಳಿ. 2024 ಫ್ರೆಂಚ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಂತವ್ರು ಯಾರು? ಸರಿಯಾದ ಉತ್ತರ ಅಲ್ಕರಾಸ್. ಫ್ರೆಂಚ್ ಓಪನ್ ಟೂರ್ನಮೆಂಟ್ 2024 ಪುರುಷರ ಸಿಂಗಲ್ಸ್ ಅನ್ನ ಅಲ್ಕರಾಜ್ ಅವರು ಗೆಲ್ಲುವ ಮೂಲಕ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದ್ದಾರೆ. ಜಿದ್ನಾ ಫೈನಲ್ ನಲ್ಲಿ ಅವರು ಅಲೆಕ್ಸಾಂಡರ್ ಝರ್ವೇವ್ ಅವರನ್ನ ಮಣಿಸುವ ಮೂಲಕ ಈ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಈ ಮೂಲಕ 3 ಮಾದರಿಗಳ ಕೋರ್ಟ್ ನಲ್ಲಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಆಟಗಾರ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ರೋಲ್ಯಾಂಡ್ ಗ್ಯಾಲೋಸ್ ನ ಫಿಲಿಪ್ ಚಿಟ್ರಿಯಲ್ ಕೋರ್ಟ್ ನಲ್ಲಿ ನಡೆದಂತ ಈ ಪಂದ್ಯಾವಳಿ 5 ಸೆಟ್ಗಳ ಪಂದ್ಯಾವಳಿಯಲ್ಲಿ 6-3, 2-6, 5-7, 6-1, 6-2 ಸೆಟ್ಗಳಿಂದ ಜರ್ಮನಿಯ ಝರ್ವೇವ್ ಅವರನ್ನ ಸೋಲಿಸುವ ಮೂಲಕ ಈ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. 4 ಗಂಟೆ 19 ನಿಮಿಷಗಳ ಕಾಲ 5 ಸೆಟ್ಗಳ ರೋಚಕ ಹಣಾಹಣಿ ನಡೀತು.
ಇಷ್ಟು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಗ್ರ್ಯಾಂಡ್ ಸ್ಲಾಮ್ಸ್ ಗಳು ಅಂತ ಬಂದಾಗ ಮಹಿಳಾ ವಿಭಾಗ, ಪುರುಷ ವಿಭಾಗ, ಪುರುಷರದಲ್ಲಿ ಸಿಂಗಲ್ಸ್, ಡಬಲ್ಸ್, ಮಹಿಳಾ ವಿಭಾಗದಲ್ಲೂ ಅಷ್ಟೇ ಸಿಂಗಲ್ಸ್, ಡಬಲ್ಸ್ ನೋಡ್ಕೋಬೇಕು. ಮತ್ತೆ ಅವರು ಯಾವ ದೇಶದವರು ಅನ್ನೋ ಮಾಹಿತಿ ಕೂಡ ನಿಮ್ಗೆ ಇರ್ಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ ಈ ಎಲ್ಲ ಮಾಹಿತಿಗಳು. ಸಿಕ್ಕಿಂ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೇಮ್ ಸಿಂಗ್ ತಾಮಂಗ್. ಸಿಕ್ಕಿಂನ ಮುಖ್ಯಮಂತ್ರಿಗಳಾಗಿ ತಾಮಂಗ್ ಪ್ರಮಾಣ ವಚನ. ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಇದರ ಅಧ್ಯಕ್ಷರಾದ ಪ್ರೇಮ್ ಸಿಂಗ್ ತಾಮಂಗ್ ಅವರು ಸೋಮವಾರ ಹಿಮಾಲಯ ರಾಜ್ಯಕ್ಕೆ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇಲ್ಲಿನ ಪಾಲ್ಜೋರ್ ಕ್ರೀಡಾಂಗಣದಲ್ಲಿ ರಾಜ್ಯಪಾಲರಾದ ಲಕ್ಷ್ಮಣ್ ಪ್ರಸಾದ್ ಅವರು ತಾಮಂಗ್ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಸಿಕ್ಕಿಂನ 32 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 31 ಸ್ಥಾನಗಳಲ್ಲಿ ಜಯವನ್ನ ಗಳಿಸಿ ಅಧಿಕಾರಕ್ಕೆ ಅವರ ಪಕ್ಷ ಬಂದಿತ್ತು. ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಯಾವ ದೇಶದಲ್ಲಿ ಅತಿದೊಡ್ಡ ಪುರಾತನ ನಗರವನ್ನ ಶೋಧಿಸಿದ್ದಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ಈಜಿಪ್ಟ್. ಈಜಿಪ್ಟ್ನ ಹೆಸರಾಂತ ಪುರಾತತ್ವ ಶಾಸ್ತ್ರಜ್ಞರು ಝಾಹಿ ಹವಾಸ್ ನೇತೃತ್ವದಲ್ಲಿ ಈಜಿಪ್ಟ್ನ ಪುರಾತತ್ವ ಸಂಶೋಧಕರ ತಂಡ ಲಕ್ಸೋರ್ ನದಿಯ ಪಶ್ಚಿಮ ದಂಡೆಯ ಮರಳು ಪ್ರದೇಶದ ತಳಭಾಗದಲ್ಲಿ ಸುಮಾರು 3000 ವರ್ಷಗಳಷ್ಟು ಹಳೆಯದಾದ ದೊಡ್ಡ ನಗರವನ್ನ ಪತ್ತೆ ಮಾಡಿದ್ದು, ಇದಕ್ಕೆ ಆಥೇನ್, ದಿ ರೈಸ್ ಆಫ್ ಆಥೇನ್ ಅಂತ ಹೆಸರಿಟ್ಟಿದ್ದಾರೆ. ಕ್ರಿಸ್ತಪೂರ್ವ 1391ರಿಂದ 1353 ಅವಧಿಯಲ್ಲಿ ಈಜಿಪ್ಟ್ ಅನ್ನು ಆಳಿದ 3ನೇ ಅಮೆತ್ ಉಪ್ತೆಪ್ ಆಳ್ವಿಕೆಯ ಕಾಲದ್ದು ಅಂತ ಇದನ್ನ ಊಹಿಸಲಾಗಿದೆ. ಪ್ರಾಚೀನ ಈಜಿಪ್ಟ್ ಕಾಲದ ಬಹುಮುಖ್ಯ ಆಡಳಿತ ಪಟ್ಟಣ ಮತ್ತು ಆಗಿನ ಕಾಲದ ಕೈಗಾರಿಕಾ ತಾಣವಾಗಿತ್ತು ಅಂತ ಕೂಡ ಸಂಶೋಧಕರು ಪ್ರತಿಪಾದನೆಯನ್ನ ಮಾಡಿರ್ತಾರೆ. ಯಾವ 2 ದೇಶಗಳ ಸಹಭಾಗಿತ್ವದಲ್ಲಿ ಜೂನ್ ನಲ್ಲಿ T20 ವಿಶ್ವಕಪ್ ನಡೀತಾ ಇದೆ? ಪ್ರೆಸೆಂಟ್ 2024ರಂದು 20 ಓವರ್ಗಳ ವಿಶ್ವಕಪ್ ನಡೀತಾ ಇದೆ. ಸೊ ಇದನ್ನ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ತಂಡಗಳು ಜಂಟಿಯಾಗಿ ಆಯೋಜನೆ ಮಾಡ್ತಾ ಇವೆ. 21 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ. ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ದಿನದ ಪ್ರಶ್ನೆ, ಇತ್ತೀಚೆಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಗೆದ್ದ ರೊನಾಲ್ಡೋ ಯಾವ ತಂಡವನ್ನ ಪ್ರತಿನಿಧಿಸುತ್ತಾರೆ? ಅಲ್ ನಸೈರ್, ಕಲ್ ದುಬೈ, ಕುವೈತ್, ಮ್ಯಾಂಚೆಸ್ಟರ್ ಸಿಟಿ. ಇದು ಕಳೆದ ವಾರದ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳಲ್ಲಿ ಒಂದು. ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೊದಲ ವಾರದ ಕ್ವಿಜ್ ಕಾರ್ಯಕ್ರಮವನ್ನು ಕೊಡಲಾಗಿದೆ. 30 ಪ್ರಶ್ನೆಗಳಿದೆ. ಗೂಗಲ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಇರುತ್ತೆ. ಹೋಗಿ ಅಟೆಂಡ್ ಮಾಡಿ, ನಿಮ್ಮ ಅಂಕವನ್ನ ತಪ್ಪದೆ ಒಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು PDF ಕ್ಲಾಸ್ನ PDF ನಿಮಗೆ ಬೇಕು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಗೂ ಧನ್ಯವಾದಗಳು.